ಸದಸ್ಯರು ಎಲ್ಲರೂ ಕೂಡ ಸರ್, ನಾವು ಕಳೆದ 3 ವರ್ಷದಿಂದ 2.5 ವರ್ಷದಿಂದ ಚಾಮರಾಜನಗರದಲ್ಲಿ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ವಿ. ಅದರಲ್ಲಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆಗಳು, ಅಧಿಕಾರಿಗಳ ಒಂದು ಲಂಚಗುಳಿತನ, ಮತ್ತು ರೈತರು ಬರಬೇಕಾದಂಥ ಪರಿಹಾರಗಳು, ಕೆರೆ ತುಂಬಿಸ್ತಕ್ಕಂಥದ್ದು, ಮತ್ತು ಬಸ್ಗಳಿಂದನೇ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಎಲ್ಲ ವಿವರವನ್ನು ಬರೆದು ತುಂಬ ಸ್ಪಷ್ಟವಾಗಿ ಅವರು ಕೊಟ್ಟಿದ್ವಿ. ಹಾಗೆ ಏನು ಮುಡುಗುಂಡಮಲ್ಲಿ 1, ಮಲಿಯೂರಲ್ಲಿ 1 ಮತ್ತು ಚಾಮರಾಜನಗರದಲ್ಲಿ 3 ಕೋಆಪರೇಟಿವ್ ಸೊಸೈಟಿಗಳು ರೈತರ ಹತ್ರ ಚಿನ್ನ ಮತ್ತು ಹಣ ಇಸ್ಕೊಂಡು ಮೋಸ ಮಾಡಿದ್ದು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ವಿ. ಆದರೆ ನಮ್ಮ ಬೇಡಿಕೆಗಳ ಕೊಟ್ಟಿದ್ದಂಥ ಮನವಿ ಪತ್ರವನ್ನು ಅವರು ಕಸದ ಬುಟ್ಟಿಗೆ ಹಾಕಿ ಹೊರಟೋಗಿದ್ರು. ನಿಮ್ಮ ಮೀಡಿಯಾದವರೇ ಕೂಡ ಅದನ್ನು ವರದಿ ಮಾಡಿ ದೊಡ್ಡ ಮಟ್ಟದಲ್ಲಿ ಸುದ್ದಿನೂ ಕೂಡ ತಾವು ಮಾಡಿಕೊಟ್ಟಿದ್ರು. ಆ ವಿಚಾರವಾಗಿ ನಾವು ಪುನಃ ಉಸ್ತುವಾರಿ ಸಚಿವರನ್ನು ಅಡ್ಡಗಟ್ಟಿ, ನೀವು ಯಾಕೆ ನಿಮ್ಮ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ಭಾವನೆಯನ್ನು ತೋರಿದೆ ಅಂತ ಗಲಾಟೆ ಮಾಡಿದಾಗ ನಮ್ಮ ಪತ್ರಗಳನ್ನೀಗ ಅವ್ರು ಇಸ್ಕೊಳ್ಳೋದು, ನಾವು ಕ್ರಮ ವಹಿಸ್ತೀವಿ, ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಕ್ರಮ ವಹಿಸ್ತೀವಿ, ಅವತ್ತೇನೋ ತಪ್ಪಾಗಿದೆ, ಅದು PA ಮಾಡಿರೋದು, ಮುಖ್ಯಮಂತ್ರಿಗಳು ಮಾಡಿರೋದಲ್ಲ ಅಂತಂದ. ಅದಾದಮೇಲೂ ಕೂಡ ಅವರು ಯಾವುದೇ ಕ್ರಮವನ್ನು ಈಗ ವಹಿಸಲಿಲ್ಲ. ಇದು ಒಂದು. ಪುನಃ 2ನೇ ಸತಿ ಏನು ವಿನೋದ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗದವ್ರಿಗೆ ಅವಕಾಶ ಕೊಡದೇನೆ ಚಿತ್ರೀಕರಣಕ್ಕೆ ಕೇರಳದವ್ರಿಗೆ ಅವಕಾಶ ಕೊಟ್ಟು ಅವರ ಅರಣ್ಯದ ಸೂಕ್ಷ್ಮ ವಲಯ ಅಂತಂದ್ರೂ ಕೂಡ ಅಲ್ಲಿಗೆ ಜನರೇಟರ್ಗಳು ಮತ್ತು ಫೋಕಸ್ ಲೈಟ್ಗಳು, ಗ್ಯಾಸ್ ಸಿಲಿಂಡ್ರು ಎಲ್ಲನೂ ತಗೊಂಡೋಗಿ ಅಲ್ಲೇ ಅಡುಗೆ ಮಾಡಿ, ಮತ್ತು ಅಲ್ಲಿ ಶೂಕಾಲಲ್ಲಿ ನಮ್ಮ ದೇವಸ್ಥಾನದಲ್ಲೆಲ್ಲ ಓಡಾಡಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ತೊಂದರೆ ತಗೊಂಡ್ಬಂದು ಅವರು ಶೂಟಿಂಗ್ ಮಾಡ್ಕೊಂಡು ಹೋದ್ರು. ಈ ಸಂಬಂಧ ನಾವು ಸ್ಟ್ರೈಕ್ ಮಾಡಿ ಕೇಳಿದಾಗ ಆರಿಕೆ ಉತ್ತರ ಕೊಟ್ಟು ಅವ್ರು ಯಾರೋ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಶಿವಪ್ರಸಾದ್ ಅಂತ, ಅದಕ್ಕೋಸ್ಕರ ಮಾಡಿದ್ವಿ ಅಂತ ಕುಂಕಪ್ಪ ಹೇಳಿ 7 ಗಂಟೆಗೆ ಪರ್ಮಿಷನ್ ಕೊಟ್ಟು 10 ಗಂಟೆಗೆ ಲೆಟರ್ ಇಶ್ಯೂ ಮಾಡಿದ್ರು. ಅದೆಲ್ಲವನ್ನೂ ಕೂಡ ನೀವು ಮಾಧ್ಯಮದವರು ವರದಿ ಮಾಡಿದ್ದೀರಿ, ಅದು ಅವ್ರಿಗೆ ಹೋಗಿ ತಲುಪಿದೆ. ಅದಾದಮೇಲೆ ನಾವು ಮತ್ತು ನಮ್ಮ ಟೀಮೆಲ್ಲ ಹೋಗಿ ಖುದ್ದು ಈಶ್ವರ್ ಖಂಡ್ರೆ ಅವ್ರನ್ನ ಅವ್ರ ಮನೆಯಲ್ಲಿ ಮತ್ತು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತಂತ ನಾವು ಮನವಿಯನ್ನು ಕೊಟ್ಟು ಬಂದ್ವಿ. ಅದಕ್ಕೂ ಕೂಡ ಅವರು ಯಾವುದೇ ರೀತಿಯಾದ ಗಮನವನ್ನು ಹರಿಸ್ತೇವೆ. ಅದಾದ ನಂತರ ಪುನಃ ಒಂದು ಕನಕದಾಸ ಜಯಂತಿ ಯಾವುದೋ ಒಂದು ಜಯಂತಿಗೆ ಚಾಮರಾಜನಗರಕ್ಕೆ ಬಂದರು ಯಾರು ಮುಖ್ಯಮಂತ್ರಿಗಳು. ಆಗ ಸುಮಾರು ಒಂದು 2 ಅವರ್ಸ್ ಕಾದಿದ್ದೀವಿ ಅವ್ರಿಗೋಸ್ಕರ. ಕಾದಾಗ ಅವರು ನಾವು ಏನು ಜನತಾ ದರ್ಶನದಲ್ಲಿ ಕ್ಯೂ ಇರ್ತೀವಿ ಆ ಥರ ಕ್ಯೂ ಹತ್ರ ಬಂದು ನಾವು ಕೊಟ್ಟದನ್ನು ಬರೀ ಎಡದ ಕೈಯಲ್ಲಿ ಈಸ್ಕೊಂಡು ಹಂಗೆ ನೋಡ್ಕೊಂಡು ಹೊರಟೋದ್ರು. ಅದ್ರ ಬಗ್ಗೆಯೂ ಕೂಡ ಯಾವುದೇ ಕ್ರಮ ಆಗಿಲ್ಲ, ಅಲ್ಲಿನ ಒಂದು ಲೆಟ್ರು ಕೂಡ ಬರಲಿಲ್ಲ. ಅದಕ್ಕೆ ನಾವು ಈ ಸತಿ ಈಗ ಪೊಲೀಸ್ನವರು ಮತ್ತು ಜಿಲ್ಲಾಡಳಿತ ನೀವೇನು ಮನವಿ ಕೊಡಬೇಕು ಅವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತಂತೆಲ್ಲ ಹೇಳಿದ್ರು. ನಾವು ಅದನ್ನು ತಿರಸ್ಕರಿಸಿದ್ದೀವಿ. ಪ್ರತಿ ಸತಿ ನಾವು ಮನವಿ ಕೊಡೋದು, ಅವರು ನಮ್ಮ ಮನವಿಗೆ ಸ್ಪಂದಿಸ್ತೇ ಇರೋದು ಇದೇ ಆಗ್ತಾಯಿದೆ. ಅದರಿಂದ ನಾವು ಈ ಸತಿ ಯಾವುದೇ ರೀತಿಯಾದ ಮನವಿಯನ್ನು ಕೊಡಲ್ಲ. ನಾವು ಕಪ್ಪು ಪಟ್ಟಿ ಧರಿಸಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಅವ್ರಿಗೆ ಕಪ್ಪಾಟ ಹಿಡಿದು ನಮ್ಮ ಒಂದು ಪ್ರತಿಭಟನೆಯನ್ನು ಅವ್ರಿಗೆ ತೋರಿಸ್ತೀವಿ. ನೀವು ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ತೋರಿಸ್ತೀವಿ ಅಂತಂತ ಈ ಸತಿ ಕಡಾಖಂಡಿತವಾಗಿ ನಾವು ಯಾವುದೇ ಮನವಿಯನ್ನು ಕೊಡಲ್ಲ ಅಂತ ತಮ್ಮ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದೀವಿ. ಹಾಗೆ ತಮ್ಮನ್ನು ಕೇಳ್ಕೊತಾ ಇದ್ದೀವಿ, ದಯಮಾಡಿ ಇದನ್ನು ಒಂದು ಸುದ್ದಿ ಮಾಡಿಕೊಡಿ. ನಾವು ಏನಾಗಿದೆ, ಈಗ ಅವರು 4 ಹಂತದ ಕೆರೆಗಳಿಗೆ ಏನು ಅವಕಾಶ ಕೊಟ್ಟಿದ್ದಾರೆ ಸರ್, ಆ ಕೆರೆಗಳಿಗೆ 200 ವರ್ಷಕ್ಕೊಂದ್ಸತಿ ಕರೆಕ್ಟಾಗಿ ನೀರು ತುಂಬಿಸ್ತಾ ಇಲ್ಲ, ಅಲ್ಲೇ ಎಲ್ಲ ಒದ್ದಾಡ್ತಾ ಇದೆ. ಪುನಃ ಈಗ 110 ಕೆರೆಗೆ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಇರೋದು, ಇವೆಲ್ಲ 490 ಕೋಟಿ ಇಟ್ಕೊಂಡು ಅಲ್ಲಿ ಆ ದುಡ್ಡಿಗ ಗುಳುಂ ಮಾಡೋ ಅಂಥ ಕೆಲಸಗಳು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಇವರು ನೀರು ತುಂಬಿಸಲ್ಲ ಅನ್ನೋದು ನಮ್ಮ ಆರೋಪ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾರನ್ನಾದರೂ ಅಷ್ಟೇ ಇವರು ಸಿದ್ದರಾಮಯ್ಯನವರು ಅವರ ಹಿರಿಯರಾಗ್ಬೋದು ಅಥವಾ ಇನ್ಯಾರನ್ನೂ ಆಗ್ಬೋದು. ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲೂ ಕೂಡ ನಾವು ನೋಡಿದ್ವಿ, ಆ ನಿರ್ಮಲಾ ಸೀತಾರಾಮನ್ಗೆ ಯಾರೇ ಅವಮ್ಮ ಅನ್ನೋದು ಏಕವಚನದಲ್ಲಿ ಮಾತಾಡೋದು, ರೈತರ ಬಗ್ಗೆನೂ ತುಂಬ ನಿರ್ಲಕ್ಷ್ಯವಾಗಿ ಮಾತಾಡೋದು, ತುಂಬ ದುರಹಂಕಾರದ ಪರಮಾವಧಿ. ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗೆ ಇರಬೇಕಾದಂಥ ಸೌಜನ್ಯತೆ, ವಿವೇಕ ಅವ್ರಿಗಿಲ್ಲ. ತುಂಬ ಅವಿವೇಕದಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇಂಥ ನಡೆಯನ್ನು ರೈತ ಸಂಘ ತೀವ್ರವಾಗಿ ಖಂಡಿಸುತ್ತೆ. ಇವರು ಸೌಜನ್ಯದಿಂದ ನಡ್ಕೋಬೇಕು. ಅಧಿಕಾರದಲ್ಲಿರೋರು ಜನರು ಕೊಟ್ಟರು ಅಧಿಕಾರವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ನೀವು ರೈತರಿಗೆ ಗೌರವ ಕೊಡಿ. ಆ ಥರ ಇದ್ದಾಗ ನೀವು ಎಡಕ್ಕೆ ತಗೊಂಡು ಬಿಸಾಕೋದ್ರ ಬದಲು ಕೂರಿಸಿ ಮಾತಾಡಿ ನಮ್ಮ ಸಮಸ್ಯೆ ಏನಿದೆ ಅಂತ. ನಾವು ಸುಳ್ಳು ಮನವಿಗಳನ್ನು ಅಥವಾ
ನಮ್ಮ ವೈಯಕ್ತಿಕ ವಿಚಾರಗಳನ್ನು ನಿಮ್ಮಲ್ಲಿ ತಗೊಂಬರೋದಿಲ್ಲ. ಅದಕ್ಕೆ ಸ್ಪಷ್ಟವಾದ ದಾಖಲಾತಿಗಳ ಸಮೇತ ನಿಮ್ಮ ಹತ್ರ ತಗೊಂಡ್ಬಂದಿರ್ತೀವಿ. ಅದಕ್ಕೆ ನಮಗೆ ಸ್ಪಷ್ಟವಾದ ಉತ್ತರ ಕೊಡ್ತಕ್ಕಂಥದ್ದು ಅಧಿಕಾರದಲ್ಲಿ ಇರ್ತಕ್ಕಂಥವರ ಕರ್ತವ್ಯ. ಅದನ್ನು ಅವರು ಮಾಡ್ತಾ ಇಲ್ಲ. ಅದನ್ನು ಮಾಡಿ ಅಂತಂತ ಹೇಳ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಕೇರಳಕ್ಕೆ ಇವರು ಅತಿಯಾದ ಮಿನರಲ್ಸನ್ನು ಸಾಗಿಸೋಕ್ಕೆ ಅವಕಾಶ ಕೊಟ್ಟು ಪದೇ ಪದೇ ಅಲ್ಲಿ ಆಕ್ಸಿಡೆಂಟ್ಗಳಾಗಿ ಟಿಪ್ಪರ್ಗಳಿಂದ ತುಂಬ ತೊಂದರೆಗಳಾಗ್ತಾ ಇದೆ. ನಿನ್ನೆನೂ ಕೂಡ 4 ಜನ ಸತ್ತೋಗಿರೋದು ತಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಮುಂಚೆ ಈ ಸ್ಕೂಲ್ ವ್ಯಾನ್ಗೊಂದು ಡಿಕ್ಕಿ ಹೊಡೆದು ಅಲ್ಲೂ ಕೂಡ ತುಂಬ ತೊಂದರೆ ಆಗಿತ್ತು. ನಾವೆಷ್ಟೇ ಮನವಿಗಳು ಕೊಟ್ಟರೂ ಕೂಡ ಅದು ಯಾವ ಕಾರಣಕ್ಕೂ ಅವರು ಪರಿಗಣನೆ ಮಾಡ್ದೇನೆ 16 ಚಕ್ರದ ಗಾಡಿಗಳು 20 ಚಕ್ರದ ಗಾಡಿಗಳು ಓಡಾಡ್ತಾ ಇದೆ. ಇವರು ನ್ಯಾಷನಲ್ ಹೈವೇನಲ್ಲಿ ಓಡಾಡೋಕ್ಕೆ ಏನು ಅವಕಾಶ ಕೊಟ್ಟಿದ್ದಾರೆ ಸರ್, ಅದಲ್ಲದೆ ಹಳ್ಳಿಗಳಿಗೆ ಏನು ಪ್ರೆಷರ್ ಒಳಗಡೆ ಹೋಗುತ್ತೆ, ಆ ಹಳ್ಳಿಗಳಿಗೂ ಕೆಪಾಸಿಟಿ ಇಲ್ಲ ಅಷ್ಟೊಂದು ಓಡಾಡಲಿಕ್ಕೆ, ಆಗಲೂ ಕೂಡ ಅಲ್ಲಿ ಓಡಾಡಿಸ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ. ಇದೇ ಜಿಲ್ಲಾಡಳಿತಕ್ಕೆ ನಾವು ನಿಮಗೆ ಸಾಕ್ಷಿ ಸಮೇತ ಒಂದು ಪುರಾವೆಯನ್ನು ಬೇಕಾದ್ರೆ ಕೊಡ್ತೀವಿ. ತಂದೆಗಾಲದಲ್ಲಿ ಒಬ್ಬ ರೈತರು ಒಂದು ಬ್ರಿಕ್ ಇಂಡಸ್ಟ್ರಿ ಮಾಡಬೇಕು ಅಂತ ಕೊಟ್ಟರದನ್ನ ಈಗ 1 ವರ್ಷದಿಂದ ಇಟ್ಕೊಂಡು ಕೂತಾರೆ ಜಿಲ್ಲಾಡಳಿತವರು ಕನ್ವರ್ಷನ್ ಮಾಡಬೇಕು. ಅದೇ ಕೇರಳದವ್ರು ಬಂದು ನಾವು ಪ್ರೆಷರ್ ಮಾಡ್ತೀವಿ ಅಂತ ಕೊಟ್ಟರೆ 20-25 ದಿನದಲ್ಲಿ ಮೀಡಿಯೇಟರ್ಗಳನ್ನ ಇಟ್ಕೊಂಡು ಆ ಲ್ಯಾಂಡ್ನ ಕನ್ವರ್ಷನ್ ಮಾಡಿ ಕೊಟ್ಬಿಡ್ತಾ ಇದ್ದಾರೆ. ಕೇರಳದವ್ರಿಗೆ ತುಂಬ ಸಪೋರ್ಟಿವ್ ಆಗಿ, ಅಂದರೆ ಈಗ ಕೇರಳದವರು ಶೂಟಿಂಗ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ, ಜಲ್ಲಿ ಪ್ರೆಷರ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ, ಮಿನರಲ್ಸ್ ತಗೊಂಡು ಹೋಗೋಕ್ಕೆ ಅವಕಾಶ ಕೊಡ್ತಾರೆ. ಅದರಲ್ಲಿ ಈ ಅರಣ್ಯ ಇಲಾಖೆಯವರು ನಮಗೆ ರಾತ್ರಿ ಟೈಮು ಸಂಚಾರ ಮಾಡಲಿಕ್ಕೆ DPR ತಯಾರು ಮಾಡ್ತೀವಿ, ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಏನು ದೆಹಲಿಯಲ್ಲಿರ್ತಕ್ಕಂಥ ಯುವರಾಣಿಯ ಮುಂದೆ ಮಂಡಿ ಊರಿ ಇವರ ಗುಲಾಮಗಿರಿಯನ್ನು ಪ್ರದರ್ಶನ ಮಾಡ್ತಾ ಇದೆ. ಈ ಸರ್ಕಾರದ ಗುಲಾಮಗಿರಿ. ಇವರು ಆ ಒಂದು ಕೇಂದ್ರದ ವಯನಾಡಿನ MP ಮುಂದೆ ಕೂತ್ಕೊಂಡು ಅವ್ರು ಹೇಳ ತಾಳದ ತಕ್ಕಂಗೆ ಕುಳ್ಕೊಂಡು ನಮ್ಮ ಹತ್ರನೇ ದುಡ್ಡಿಲ್ಲದೆ ಇರುವಾಗ ಅವ್ರಿಗೆ ವಯನಾಡಿಗೆ ನಾವು 10 ಕೋಟಿ ಕೊಡ್ತೀವಿ 20 ಕೋಟಿ ಕೊಡ್ತೀವಿ ಅಂತ ಕೊಡ್ತಾ ಇರೋದು ಎಷ್ಟು ಸರಿ? ಅವ್ರನ್ನ ಮೆಚ್ಚಕ್ಕೋಸ್ಕರ ಇವರು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಆ ಥರ ಆದರೆ ಇವರು ಸುರಂಗ ಬೇಕಾಗಿರೋದು ನಿಜವಾಗಲೂ ದಿಗ್ಬಂಗೆ MLA ಆಗರೆ, ಸಹಕಾರ ಸಂಘದ ಒಬ್ಬ ಡೈರೆಕ್ಟರ್ ಆಗರೆ. ಈಗ ಗಣಿಗಾರಿಕೆಯಲ್ಲಿ ಅಕ್ರಮವಾಗಿ ನಡತಿರುವ ಅದಕ್ಕೋಸ್ಕರ ತಾನೇ ಕೊಡ್ತಾರೆ ತಾಲೂಕಲ್ಲಿ. ಇನ್ನು ಬೇರೆಕ್ಕೆ ಪಾರಿ ಕಾಳಜಿ ಇಲ್ವೋ? ಈ ತಾಲೂಕಲ್ಲಿ ಕಾಳಜಿ ವಹಿಸ್ತಾ ಇಲ್ವೋ MLA? ಯಾಕೆ ನೀ ಅವ್ರ ಅಸಮಾಧಾನಗಳು? ನಿನ್ನೆ ನಡೆದಿರೋ ಸ್ಥಳಕ್ಕೆ MLA ಬಂದೇ ಇಲ್ಲ. ತಾಲೂಕಲ್ಲಿ ಒಬ್ಬ ತಾಲೂಕು MLA ಆಗಿಟ್ಕೊಂಡು ನನ್ನ ತಾಲೂಕಲ್ಲಿ ನಾನು ಒಬ್ಬ ಗಣಿಗಾರಿಕೆ ಉದ್ಯಮಿ ಆಗಿದ್ರು ಸಹ ತಾಲೂಕಲ್ಲಿ 1 ತಿಂಗಳಲ್ಲಿ 5-6 ಕಂಪ್ಲೇಂಟ್ ಆಗಿದೆ. ಪೊಲೀಸ್ನವ್ರು ಏನು ಮಾಡ್ತಾ ಇದ್ರು, ಆಕ್ಸಿಡೆಂಟ್ ಆಗಿದೆ, ಅದರ ಬಗ್ಗೆ ನಿರ್ಲಕ್ಷ್ಯ ಏನು, ಜಿಲ್ಲಾಡಳಿತ ಏನು ತಕ್ಕತೆ ಇದೆ ಅಂತ ಕೇಳೋಕ್ಕೂ ಸಹ ಸೌಜನ್ಯ ಇಲ್ವೋ? ನಾಳೆ ಮುಖ್ಯಮಂತ್ರಿ ಬರ್ತಾರೆ, ಆ ಕುದುರೆ ಏನು ಕೊಡ್ತಾರೆ ಅವರು? ಒಂದು ಸಭೆ ಕರೆಯಕ್ಕೆ ಯೋಗ್ಯತೆ ಇಲ್ವ ಈ ತಾಲೂಕಲ್ಲಿ ಅವ್ರಿಗೆ? ರೈತರನ್ನ ಕರೆದು ಒಂದು ಸಭೆ ಸೌಜನ್ಯಕ್ಕೆ, ನೋಡಪ್ಪ ನನ್ನ ತಾಲೂಕಿಗೆ ಅಪರೂಪವಾಗಿ ನಾನು 600 ಕೋಟಿ ತಂದಿದ್ದೀನಿ, 600 ಕೋಟಿ ದುಡ್ಡನ್ನ ನಾನು ಖರ್ಚು ಮಾಡಿ ನಾನು ನೀರನ್ನ ಹಿಂದೊಳಗೆ ಕೊಡ್ತೀನಿ. ಆ ಹಿಂದೆ ಆಗಿರೋ ತಪ್ಪನ್ನ ಪುನಃ ಮುಂದೆ ಮಾಡೋದು ಬೇಡ ಅಂತ ರೈತರ ಕರೆದು ಸೌಜನ್ಯ ಹೇಳೋ ಸಿಗ್ತೀನಿ ಇಲ್ವ MLA? ಏನು MLA ಮಾಡ್ತಾ ಇರೋ ಕೆಲಸಗಳೇನಿರೋದು? ಕಾನೂನನ್ನ, ಈ ತಾಲೂಕು ಕಾನೂನನ್ನ ಬರೆಯಕ್ಕೆ ಹೋಗಿರೋ MLA, ಕಾನೂನನ್ನ ಅಳಿಸಕ್ಕೆ ಹೋಗಿರೋ MLA. ಈ ತಾಲೂಕು ಕಾನೂನು ಮಾಡಕ್ಕೆ ಹೋಗಿರೋರು ಇವರು. ಕುಂದು ಕೊರತೆಗಳೇನು ಅಂತ ಇವತ್ತು ಮಳೆ ಆಗಲ್ಲ, ಪೂರ್ವ ಮುಂಗಾರು ಸ್ಟಾರ್ಟ್ ಆಗಿ ಬಿತ್ತನೆ ಬೀಜ ಕೊಡ್ತಾವ್ರೆ, ಮಳೆ ಆಗಿಲ್ಲ. ನನ್ನ ರೈತರು ಏನಾಗ್ತಾ ಇದ್ದಾರೆ, 21ಕ್ಕೆ ನನ್ನ ಕಾರ್ಯಕ್ರಮ ಅದ, ನಾನು ಮುಂಜಾಗ್ರತೆ ತಕ್ಕಂಡು ನಾನು ಇನ್ನೂ ಮುಂದೆ ಬೆಳೆಯೋಣ ಅನ್ನೋದು ಗೊತ್ತು ತಾನೆ. ಗೊತ್ತಿದ್ರು ಸಹ ಬರೀ ಹೇಳಿಕೆನ ಗುಡಾಕ ಉತ್ತರಗಳನ್ನೇ ಕೊಡ್ತಾ ಹೋಗೋದಲ್ಲ, ಸೋಷಿಯಲ್ ಮೀಡಿಯಾದವ್ರು ಮಾಡಿ ಅನ್ನೋದಲ್ಲ. ಕೆಲವು ವಿಚಾರಗಳನ್ನ ತಗ್ಗಿ ಬಗ್ಗೆ ಇನ್ನೂ ಬೇಕಾದಷ್ಟದ ತಿಳ್ಕೊಂಬೋದು. ಇವತ್ತು ಡಿಸೆಂಬರ್ 1ರಲ್ಲಿ ನೀರು ತುಂಬುತ್ತೆ ಅಂದರು, ಇನ್ನು ಮೇ ಏಪ್ರಿಲ್ 1 ಆಗಿರೋ ನೀರು ತುಂಬಕ್ಕಾಗಿಲ್ಲ. 4 ಕೆರೆಗಳ 4ನೇ ಹಂತದ ಯೋಜನೆ, ಅದೇ ಪುಟ್ರನ್ ಸೆಟ್ರು ಅದೇ ಕೆರೆಗಳಿಗೆ 7 ಬಾರಿ ನೀರು ತುಂಬಿಸ್ತಾರೆ. ಇವ್ರೇನು ಮಾಡ್ತಾ ಇದ್ದಾರೋ? ಈ ತಾಲೂಕು MLA ಅಲ್ವಾ, ಕಾಂಗ್ರೆಸ್ MLA ಅಲ್ವಾ, ಸಿದ್ದರಾಮಯ್ಯನವರು ಬಲಗೈ ಬಂಟ್ರಲ್ವಾ? ಅದೇನು ಪುಟ್ರನ್ ಸೆಟ್ರು ಒಬ್ಬರಿಗೆ ಇದ್ದಾರಾ? ಏನು ಸಮಸ್ಯೆ? ಎಲ್ಲಿ ಸಮಸ್ಯೆ ಆಗಿದೋ? ಎಲ್ಲಕ್ಕೂ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ. ಅದೇ 7 ಕೋಟಿ ಕೊಟ್ಟು ಇವತ್ತು ಮಾಡ್ಬೋದಾಯ್ತಲ್ಲ, ನೀರು ತುಂಬಿಸ್ಬೋದಾಯ್ತಲ್ಲ. 27ರಲ್ಲಿ ಕೆರೆ ನೀರು ತುಂಬಿ 2027ರಲ್ಲಿ ನೀರು ತುಂಬಿರೋದು.
4 ವರ್ಷ ಆಯ್ತು ನಡ್ತಾರೆ ಜನಸಾಮಾನ್ಯರು ನಡ್ತಾರೆ. ಅದನ್ನ ಆಲೋಚನೆ ಮಾಡೋ ಶಕ್ತಿ ಇಲ್ವಾ? ಇವ್ರು ಬಂದ ತಪ್ಪಿಂದ ಕೆರೆ ನೀರು ತುಂಬಿಲ್ಲ ಅನ್ನೋದು ಗೊತ್ತಿಲ್ವಾ? ಯಾಕೆ ಇನ್ನೂ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ರು ತಾಲೂಕಿನ ಮೇಲೆ? ಅಲ್ಲ, ರೈತರ ಮಗ ಅಂತಾರೆ, ಉದ್ಯಮಿ ಮಗ ಅಂತಾರೆ, MLA ಅಂತಾರೆ, ಎಲ್ಲಕ್ಕೂ ತಾನೇ ತಕ್ಕಂಡು ಯಾರು ನಡೆಸೋರು ಯಾರು ಹಿಂಬಾಲಕರು ಯಾರು ಇಲ್ಲೂ ಇಲ್ಲಿ ಹಿಂಬಾಲಕರು ಮಾತು ಕೇಳಲ್ವಾ? ಎಷ್ಟು ಜನ ಹಿಂಬಾಲಕರು ಯಾರ ಪಾಪ ಇದಕ್ಕೆ ಮಾರ್ಗದರ್ಶನ ತಕ್ಕಂಡು ಕೆಲವು ವಿಚಾರಗಳನ್ನ ಮಾಡ್ಕೋಬೇಕು. ಬಹಳ ನೋವು ಸಂಗತಿ ಇದೆ ಈ ತಾಲೂಕಲ್ಲಿ. 16 ಕಡೆ ಹಳ್ಳಿಗಳಲ್ಲಿ ನೀರು ನಿಂತುತ್ತದೆ. ಅದೇ ಬೆಂಗಳೂರಿಗೆ ಒಂದು ವಾರ ನೀರು ನಿಲ್ಸಿನಿ ಮತ್ತೆ ಮೋಟರ್ ಕೆಟ್ಟೋಗಲ್ಲ ಅಂತ ಕಾವೇರಿಯಿಂದ ಕಬ್ನಿಯಿಂದ ಬೆಂಗಳೂರು ನೀರು ನಿಲ್ಲಿಸ್ತೀನಿ ಏನಾಗ್ತದೆ? MLA ಸತ್ತಾಯ್ತಾರೆ ಅವರು. ನಮ್ಗೆ ಕೊಡಪಾಗ ನೀರು ಕೊಡಕ್ಕೆ ಏನು ಇವ್ರಿಗೆ? ಅಧಿಕಾರಿಗಳನ್ನ ತಮ್ಮ ಹಿಡಿಕೊಂಡು ಇಟ್ಕೊಂಡಿದೆ ಈ ತಾಲೂಕು MLA ಅವರು. ಕಾಳಜಿ ವಹಿಸಿ ಅವ್ರು ಕೆಲಸ ಮಾಡಲಿ ಅಂದ್ರೆ ಈಗ ಅವ್ರು ಮುಂದೆ 2 ವರ್ಷ ಆದ ಅವಧಿ ಅದನ್ನೆಲ್ಲ ವಹಿಸ್ಕೊಂಡು ಮಾಡಲಿ. ಈ ತಾಲೂಕು ಮುಖ್ಯಮಂತ್ರಿ ಹತ್ರ ಒಂದು ಜವಾಬ್ದಾರಿ ಮಾಡ್ಕೊಳ್ಳಿ. ಅವರು ಅವ್ರಿಗೆ ಕಪ್ಪು ಚುಕ್ಕಿ ಅವ್ರು ಬಂದಿರೋ ಹೊತ್ತು ನಮ್ಗೇನು ಬರಲ್ಲ. ನಾವು ಯಾರೇ ಬಂದರೂ ಕಪ್ಪು ಔಟ ದರ್ಶನ ಮಾಡೋರು, ಮುಖ್ಯಮಂತ್ರಿ ಬರಲಿ, ಅವರೇ ಬರಲಿ, ಇವರೇ ಬರಲಿ, ಪಕ್ಷಪಾತ ಇಲ್ಲ. ಆದರೆ ಇವರು ಪಕ್ಷಪಾತ ಮಾಡ್ಕೊಂಡು ವಿರೋಧಿಸ್ತವ್ರೆ. ಯಾರೋ ಮಾಡ್ತಕ್ಕೆ ಯಾರೋ ಬಲಿ ಮಾಡಬಾರದು. MLA ಅವರು ಇವರು ಗೊಬ್ಬರ ತಕ್ಕತ್ತಲ್ಲ. ಏನು ಬಂದ ರೈತರ ಹೆಸರು ಗೊಬ್ಬರ ತಕ್ಕಲ್ಲ MLAಗಳು? ಯಾರ ಹೆಸರು ಅವರು? ಉದ್ಯಮಿನವರ MLAನವರ? ನಮ್ಮನ್ನ ಸಬ್ಸಿಡಿ ತಕ್ಕತ್ತಾರೆ ಅವರು. ನಮ್ಮ ಯೂರಿಯಾ ಸಬ್ಸಿಡಿ ಯಾಕೆ ತಕ್ಕತ್ತಾರೆ MLA ಮೇಲೆ? ರೈತರ ಕೆಲಸ ಮಾಡ್ತಾರೆ. ನಾ ಬೆಳೆದ ಯಾರು ತಗೊಂಡು ಇವ್ರು ತಪ್ಪಲಿಂದ ನಾನೇ ತಗೋಬೇಕು, ಮನೆ ಕಟ್ಟಬೇಕು ಅಂದ್ರೆ ನಂದ ಇವ್ರು ಮುಖ್ಯಸ್ಕೋಬಹುದು. ಅರ್ಥ ಮಾಡ್ಕೋಬೇಕು. ನೀವು ಮಾಧ್ಯಮ ಮಿತ್ರರವ್ರನ್ನ ನೋಡಿ ಸರ್, ಒಬ್ಬ ರೈತನಿಗೆ 2,000 ಕೊಡೋಕೆ ಇಂಚು ಮುಂಚು ನೋಡ್ತೀರಿ. ನೀವೆಲ್ಲ ಯೂರಿಯಾದ 1,500 ಬಂದ್ಬಿಟ್ಟು ಯೂರಿಯಾ ತಗೊಳಕ್ಕೆ 1,500 ರೂಪಾಯಿ ಸಬ್ಸಿಡಿ ತಗೊಂಡ್ರೆ ಯೂರಿಯಾ ತಗೊಂಡ್ರೆ ನಮ್ಗೆ ಅದಕ್ಕಿದು ಇವರೇ ಬೆಳ್ಕೊಂತಿದ್ಮೇಲೆ ನಾವು ರೈತರು ಬೆಳೆದು ಯಾರು ಕೊಡೋದು? MLA ರೈತರು ಯಾಕೆ ಬಿಡಲಿ? ಬೆಳ್ಕೊಂತಿರ್ಲಿ, ಎಷ್ಟು ಅವರೇ ಬೆಳ್ಕೊಂತಿರ್ಕೊಳ್ಳಿ, ಅವರೇ ಮನೆ ಕಟ್ಕೋಬೇಕು. ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ. ಆಲೋಚನೆ ಮಾಡಿ ಮಾಧ್ಯಮ ಮಿತ್ರರು ಕೆಲವು ವಿಚಾರಗಳನ್ನ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಸ್ವಲ್ಪ ಕೇಳಬೇಕಪ್ಪ. ನೀವು ಚುರುಕಾಯ್ತಾ ಇಲ್ಲ. ಯಾಕ ನಮ್ಮ ಹಿಂದೆ ಹೇಳ್ತಿರೋ ಲಂಕೇಶ್ ಅವರು ಆ ಥರ ಇದು ಮಾಡೋದು ಬೇಡ. ನೀವು ಚುರುಕಾಗಿ ಅವರು ಏನೇನೋ ತಪ್ಪು ಕಲ್ಪನೆ ಕೊಟ್ಟು ಸರ್ ಹಿಮವದ್ ಗೋಪಾಲ ಸ್ವಾಮಿ ಮಠ ಮತ್ತು ಇಲ್ಲಿಗೆಲ್ಲ ತಮಿಳ್ನಾಡಿನವ್ರನ್ನ ಅವರ ನೆಂಟರು ಮತ್ತು ಫ್ರೆಂಡ್ಸ್ನ ಟ್ರಿಪ್ ಕಳಿಸ್ತಾ ಇದ್ದಾರೆ. ನಾವು ಹೇಳ್ತಾರೆ ಎಷ್ಟು ಸರಿ, ಅದೇನು ಕಳಿಸ್ತೀರ ನೀವು? ನಮ್ಮ ಕಾರು ಅವರ ಮೇಲೆ ಹೋಗೋಕ್ಕೆ ಅವಕಾಶ ಇಲ್ಲ. ಅದನ್ನು ನಾವು ಮುಜರಾಯಿ ಇಲಾಖೆಯವರು ಕೇಳಿದ್ದೀವಿ, ಜಿಲ್ಲಾಡಳಿತನೂ ಕೇಳಿದ್ದೀವಿ. ಅಲ್ಲಿ ಅವ್ರು ಏನು ಗೇಟ್ ಹಾಕೊಂಡಿದ್ದಾರೆ ಅದಕ್ಕೆ ಅವ್ರ ಹತ್ರ ಅಧಿಕೃತವಾದ ಯಾವುದೇ ದಾಖಲಾತಿ ಇಲ್ಲ. ಅಂದರೆ ಯಾವುದೇ ಸುತ್ತೋಲೆ ಆಗಲಿ ಅಥವಾ ಸ್ಥಳೀಯ ಜಿಲ್ಲಾಧಿಕಾರಿಯ ಪರ್ಮಿಷನ್ ಆಗಲಿ ಏನೂ ಇಲ್ಲ. ಇವ್ರು ಹೇಳ್ತಾರೆ ನ್ಯಾಷನಲ್ ಕನ್ಸರ್ವೇಟಿವ್ ಆಕ್ಟ್ ಪ್ರಕಾರ ನಾವು ಆ ಒಂದು ಸೂಕ್ಷ್ಮ ಅರಣ್ಯ ಪ್ರದೇಶಗಳಿಗೆ ಗೇಟ್ ಹಾಕಬಹುದು ಅಂತಂದ. ಆದರೆ ಅದೇ ನ್ಯಾಷನಲ್ ಕನ್ಸರ್ವೇಟಿವ್ ಆಕ್ಟ್ ಅಲ್ಲಿ ಸ್ಥಳೀಯರನ್ನ ಮತ್ತೆ ಫಿಲಿಪೀನ್ಸ್ ಭಕ್ತಾದಿಗಳನ್ನ ನಿರ್ಬಂಧ ಮಾಡಬಾರ್ದು ಅಂತಲೇ ಸ್ಪಷ್ಟವಾಗಿದೆ. ಅವ್ರನ್ನ ನಿರ್ಬಂಧ ಮಾಡೋಕ್ಕಿಲ್ಲ. ಆ ಥರ ಆದರೆ BRT ಕೂಡ ಇದಕ್ಕಿಂತ ಮುಂಚೆ ಸೂಕ್ಷ್ಮ ವಲಯ ಅದು. ಅಲ್ಲಿಗೆ ಹೆಂಗ್ ಬಿಡ್ತಾ ಇದ್ದಾರೆ ಒಳಗಡೆಗೆ? ಅಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಜಾತ್ರೆ ನಡೀತೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಅದಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಮತ್ತೆ ಬೇಲಕುಪ್ಪೆ ಮಹದೇಶ್ವರಕ್ಕೆ ಹಾಕಿದ್ದಾರೆ. ಮತ್ತೆ ಅವರಲ್ಲೇ ದ್ವಂದ್ವ ಇದೆ. ಏನು ದ್ವಂದ್ವ ಅಂದ್ರೆ ಇದು ಘಾಟ್ ಸೆಕ್ಷನ್ ಮೇಲ್ಗಡೆ ಒಂದು ಮೂಲೆಗಳು ಕಟ್ಟಾಗಲ್ಲ, ಅದಕ್ಕೆ ನಾವು ಬಿಡಲ್ಲ ಅಂತಾರೆ. ರೈಟ್, ಓಕೆ. ಹಾಗಾದ್ರೆ ಬೇಲಕುಪ್ಪೆ ದೇವಸ್ಥಾನದಲ್ಲಿ ಫುಲ್ ಮಾಡಾದೇ ಇದೆ, ಫುಲ್ ಪ್ಲೇನ್ ಲ್ಯಾಂಡ್. ಅಲ್ಲೇ ಹಾಕೊಂಡಿದ್ದೀವಿ ಫುಲ್ಲು ಸಪತಟ್ಟಾದ ಪ್ರದೇಶದಲ್ಲೂ ಕೂಡ ನೀವು ಗೇಟ್ ಹಾಕೊಂಡಿದ್ದೀವಿ. ಈ ತರ ಅವರು ಅನ್ಯಾಯ ಮಾಡಿ ಹಿಂದೂಗಳ ದೇವಾಲಯವನ್ನ ಒಂದೊಂದಾಗಿ ಮುಚ್ಚಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ಈಗ ಏಪ್ರಿಲ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ ಅಲ್ಲಿ ಇನ್ನು ವರ್ಗಾವಣೆಯ ಪರ್ವ ಶುರು ಇಲ್ಲ. ಈ ವರ್ಗಾವಣೆ ಪರ್ವದಲ್ಲಿ ನೋಡಿ, ನಾನು ನೋಡಿದ ಮಟ್ಟಕ್ಕೆ ಅಲ್ಲಿರ್ತಕ್ಕಂಥ ಒಬ್ಬ ACF ತಾನೇ ಹುಲಿ ಚರ್ಮ ಕದ್ದು ಸಿಗಾಕೊಂಡಿದ್ದ. ಅವನು 16 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಬೇಕಾದಷ್ಟು ಜನ, ಸುಮಾರು ಜನ, ನಾವು ಅವ್ರನ್ನ ಹೆಸರೇ ಇಲ್ಲಿ ಹೇಳ್ಬೇಕಾ ಬೇಡವಾದ್ರೆ ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅಷ್ಟೂ ಜನ, ಈಗ ಅವ್ರ ಮಹಾದೇವ್ ಆಗ್ಬೋದು, ಮಲ್ಲೇಶು, ಪುನೀತ್, ಇವರೆಲ್ಲ 6 ವರ್ಷ 8 ವರ್ಷ 10 ವರ್ಷದಿಂದ ಒಂದೇ ಜಾಗದಲ್ಲಿದ್ದಾರೆ. ಹಾಗಾದ್ರೆ ಅವರು ಬೇರೆ ಎಲ್ಲಿಗೂ ವರ್ಗಾವಣೆ ಇಲ್ವಾ? ಬೇರೆ ಎಲ್ಲಿಗೂ ವರ್ಗಾವಣೆ ಮಾಡಂಗಿಲ್ಲ. ಅವ್ರಿಗೆ ಅದೇ ಜಾಗದಲ್ಲಿ ಇಟ್ಕೊಂಡಿದ್ದಾರೆ. ಅದಲ್ಲದೆ ನಾವು ಮೊನ್ನೆ ಒಂದು ಕಂಪ್ಲೇಂಟು ಕೂಡ ಕೊಟ್ಟಿದ್ವಿ ಇವರಿಗೆ. ಇವ್ರು ಏನು ಮಾಡಿದ್ದಾರೆ, ಈ ಒಂದು ಚೆಕ್ ಪೋಸ್ಟ್ಗಳಿಗೆ ಹಂಚಿಕೆ ಮಾಡ್ತಾರಲ್ಲ CF, ಹಂಚಿಕೆ ಮಾಡುವಾಗ ಯಾರ್ಯಾರು ಬೇಕು ಅಲ್ಲಿ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಪ್ರಕಾರ
ಒಬ್ಬೊಬ್ಬರನ್ನ 2-2 ತಿಂಗಳು ಒಂದು ಸೀನಿಯಾರಿಟಿ ಮೇಲೆ ಹಾಕೊಂಡ್ಬರ್ಬೇಕು ಅಂತಿದೆ. ಇವ್ರು ಆ ಥರ ಹಾಕೊಂಡ್ಬರೋದೇ ಇಲ್ಲ. ಒಬ್ಬರನ್ನೇ 4 ಸತಿ 5 ಸತಿ ಡ್ಯೂಟಿಗೆ ಹಾಕ್ತಾರೆ ಚೆಕ್ ಪೋಸ್ಟ್ಗೆ, ಉಳಿದವ್ರನ್ನ ಕಾರ್ಗಾಯಕ್ಕೆ ಹಾಕ್ತಾರೆ. ಇಲ್ಲಿ ಲಂಚ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅರಣ್ಯ ಇಲಾಖೆ ಸಂಪೂರ್ಣ ಭ್ರಷ್ಟತನದಲ್ಲಿ ಮುಳುಗೋಗ್ಬಿಟ್ಟಿದೆ. ಈಗ ಇವರು ಆ ಸಫಾರಿ ನಡೆಸ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಹೋರಾಟ ಮಾಡ್ತಾ ಇರೋದು ಅಥವಾ ನಾವು ಮಾಡ್ಕೊತೀವಿ ಅಂತ ಇರೋದು ಕೂಡ ಅಲ್ಲಿ ಏನು ರೆಸಾರ್ಟ್ಗಳು ಮತ್ತೆ ಹೋಮ್ ಸ್ಟೇಗಳಿದೆ ಅವ್ರು ಸಪೋರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರಿಂದಲೂ ಬೇಕಾದಷ್ಟು ಬೆನಿಫಿಟ್ ಪಡ್ಕೊತಾ ಇದ್ದಾರೆ. ಅದಕ್ಕೆ ಇವರು ಆ ಸಫಾರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಥರ ಆದರೆ ಜನ ಯಾರು ಸಾರ್ವಜನಿಕರು PL ಹಾಕೋಬೋದಾಯ್ತಲ್ಲ, ನಮ್ಗೆ ಸಫಾರಿ ಕೊಡಿ ಅಂತಂದ್ರೆ ಯಾಕೆ ಸಾರ್ವಜನಿಕರು ಯಾರು ಸುದ್ದಿನೇ ಇರ್ತಿಲ್ಲ. ಸಫಾರಿ ಮಾಡಿದ್ರಿಲ್ಲ. ಇಲ್ಲಿ ಅಂದ್ರೆ ಮೊದಲನೇ ಫಾರೆಸ್ಟ್ ಏರಿಯಾ ಪಕ್ಕದಲ್ಲಿ ಅಲ್ಲಿ ಹೋಗ್ತಾರೆ ಅವರು ಸಫಾರಿಗೆ. ಅದನ್ನು ಕೂಡ ಮಾಡ್ತಾ ಇದೆ. ಇಷ್ಟೆಲ್ಲ ಆಗಿದ್ದು ಕೂಡ ನಾವು ಪ್ರತಿಯೊಂದಕ್ಕೆ ಎಲ್ಲದಕ್ಕೂ ದಾಖಲಾತಿ ಸಮೇತ ಮುಖ್ಯಮಂತ್ರಿಗಳು ತಗೊಂಡೋಗಿ ನಾವು ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಆಗಿದ್ದು ಕೂಡ ಸಿದ್ದರಾಮಯ್ಯನವರು ಯಾವುದೇ ಕ್ರಮವನ್ನು ವಹಿಸಲಿಲ್ಲ. ಇದು ಎಲ್ಲ ಅನುಮಾನಗಳಿಗೆ ಕಾರಣ ಆಗಿದೆ. ಇದರಿಂದ ಇವ್ರಿಗೂ ಪರ್ಸೆಂಟೇಜ್ ಹೋಗ್ತಾ ಇದೆಯಾ ಅಂತ ಅನುಮಾನ ಪಡಬೇಕು ಸಾರ್ವಜನಿಕರು. ಅಂಥ ಸ್ಥಿತಿ ಬಂದಿದೆ. ಅದು ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಆದರೆ ಉನ್ನತ ಮಟ್ಟದ ಅಧಿಕಾರಿಗಳಂತೂ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಸ್ಪಷ್ಟ. ಯಾಕಪ್ಪ ಅಂತಂದರೆ 7 ಗಂಟೆಗೆ ಚಿತ್ರೀಕರಣಕ್ಕೆ ಹೋದವರಿಗೆ 10ವರೆಗೆ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟರ್ ಕೊಡ್ತಾರೆ ಅಂತಂದರೆ ಅದರಲ್ಲಿ ಖಂಡಿತವಾಗ್ಲೂ ಭ್ರಷ್ಟಾಚಾರದಲ್ಲಿ ಅವರು ಮುಳುಗಿದ್ದಾರೆ. ಅದಕ್ಕೆ ನಾವು ಈ ಸತಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರಿಗೆ ನಾವು ಮನವಿಯನ್ನು ಕೊಡಲ್ಲ. ಅವರು ಗುಂಡ್ಲುಪೇಟೆಗೆ ಬರೋದನ್ನು ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ನಾವು ಅದನ್ನು ವಿರೋಧಿಸ್ತೀವಿ. ನಾವು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಮತ್ತು ಕಪ್ಪು ಬಟ್ಟೆ ಧರಿಸಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಸಿದ್ದರಾಮಯ್ಯನವರು ಅಧಿಕಾರಿಗಳನ್ನ ಮತ್ತು ಪೊಲೀಸ್ನವ್ರನ್ನ ಬಳಸ್ಕೊಂಡು ನಮ್ಮ ಒಂದು ಚಳುವಳಿಯನ್ನು ಹತ್ತಿಕ್ಬೋದು. ಆದರೆ ಕರ್ಮ ಯಾವತ್ತೂ ಅವ್ರನ್ನ ಬಿಡೋದಿಲ್ಲ. ಇವತ್ತು ಪ್ರಾಣಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡ್ತೀವಿ ಅಂತಂದು ಹೊರಟರೆ ಇವರು ನಾಚಿಕೆ ಆಗಬೇಕು. ಇವ್ರಿಗೆ ಪ್ರಾಣಿಗಳನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಎಲ್ಲಿ ತಗೊಂಡು ಇಟ್ಕೋಬೇಕು ಅನ್ನೋದು ನೋಡ್ಬಿಟ್ಟು ಅದನ್ನು ನ್ಯಾಚುರಲ್ ಅದ್ರದ್ದು ಏನು ಹಕ್ಕಿದೆ ಅದನ್ನು ಕಿತ್ಕೊಳ್ಳೋಕೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಅದೇನೋ ಅಂತಾರಲ್ಲ ಸೈನ್ಸ್ ವಿತೌಟ್ ಎಥಿಕ್ಸ್ ಅಂತ. ಎಥಿಕ್ಸ್ ಇಲ್ಲದೆ ಮಾಡ್ತಾ ಇರ್ತಕ್ಕಂಥ ದರಿದ್ರ ಕೆಲಸ ಇದು. ಇಂಥ ಕೆಲಸ ಸಿದ್ದರಾಮಯ್ಯನವರಿಂದ ಮಾತ್ರ ಸಾಧ್ಯ. ಇಂಥ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ, ಇಂಥ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ನಾವು ಇದನ್ನು ತೀವ್ರವಾಗಿ ಖಂಡಿಸಿ ಅವತ್ತು ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡ್ತೀವಿ. ತಮ್ಮ ಮುಖಾಂತರ ನಮ್ಮ ಒಳಗೆ ಬೇಯ್ತಾ ಇರ್ತಕ್ಕಂಥ ಬೇಗುದಿ ಇದೆ, ಇವ್ರು ಮಾಡಿರ್ತಕ್ಕಂಥ ರೈತ ವಿರೋಧಿ ಕೆಲಸಗಳು, ಆ ಬೇಗುದಿಯನ್ನು ನಮ್ಗೆ ಹೇಳಿದ್ದೀವಿ. ತಮ್ಮನ್ನು ಕೂಡ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಇದಕ್ಕೆ ಒಂದು ಪ್ರಚಾರವನ್ನು ಕೊಟ್ಟು ಇದು ಸಾರ್ವಜನಿಕರಿಗೆ ತಿಳಿಯೋ ರೀತಿ, ಸಾರ್ವಜನಿಕ ಅರ್ಥವಾಗೋ ರೀತಿ ಪ್ರಚಾರ ಮಾಡಿ ಅಂತ ತಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಒಂದು 10 ದಿನ ಬಿಡೋದು, ಅರ್ಥ ನಾವು ಬಿಟ್ಬಿಟ್ಟು ಇನ್ನೊಂದು ಕೆರೆ ಬಿಡೋಕೆ ಅರ್ಧ ಕೆಲಸ ನೀರು ತುಂಬಿಸಂತ ವಿಚಾರನ ಗಾಂಧಿಗ್ರಾಮ ಕೆರೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಗಾಂಧಿಗ್ರಾಮ ಜಾಸ್ತಿ ಇದೆ. ಗಾಂಧಿಗ್ರಾಮದಲ್ಲಿ 9 ಕೆರೆ ನೀರು ಬಿಡೋ ವ್ಯವಸ್ಥೆ ಮಾಡಿ ಆದಷ್ಟು ಜಲ್ದಿ ಮಾಡಿ. ಇನ್ನೇನು ಮಳೆ ಬೇಕಾದ್ರೆ ಈಗ ಆಲ್ರೆಡಿ ಮಳೆ ಆಗ್ತೈತೆ, ಮಳೆನೂ ಇಲ್ಲ, ಕೆರೆಗಳಲ್ಲಿ ನೀರು ಇಲ್ಲ ಅಂತ ಅರ್ಥ.